ಸೋಷಿಯಲ್ ರಿಫಾರ್ಮಿಸ್ಟ್ ಕೆಲವರು ಅವ್ರಿಗೋಗ್ಬಿಟ್ಟು ಪಾತ್ರೆಗಳು ಗೀತ್ರೆಗಳೆಲ್ಲ ಅವ್ರ ದರದಲ್ಲಿ ಇಟ್ಟು ಬರ್ತಾರೆ. ಶೋಂಪಿಯನ್ಸ್ ಹೇಳ್ತಾರೆ. ಇವ್ರ ಯೋಚನೆ ಏನು, ನಾವು ಪಾತ್ರೆಗಳು ಕೊಟ್ಟರೆ ಪಾತ್ರೆಗಳು ಕುಕ್ ಮಾಡ್ಕೊತಾರೆ, ಅವರಿಗೆ ಆರೋಗ್ಯ ಇಂಪ್ರೂವ್ ಆಗುತ್ತೆ, ಏನೋ ಈ ರೀತಿ ಇವ್ರ ಯೋಚನೆ. ಒಂದು ವರ್ಷ ಬಿಟ್ಟ ಮೇಲೆ ಹೋಗ್ತಾರೆ, ಅಲ್ಲಿ ಹೋದಾಗ ಇವ್ರ ಕಡೆನೇ ಬಾಣಗಳು ಬರ್ತವೆ. ಆ ಪಾತ್ರೆಯನ್ನೇ ಬಳಸ್ಕೊಂಡು ಪಾತ್ರೆನೇ ಕಟ್ ಮಾಡಿಬಿಟ್ಟು ಅವರು ಬಾಣಗಳು ತುದಿಗೆ ಅವ್ರನ್ನ ಹೊರಗೆ ತಂದು ನಮ್ಮಂಗೆ ಮಾಡಬೇಕು ಅಂತ ನೀವು ಅನ್ಕೋಬೇಕಾದ್ರೆ ನಿಮ್ಮ ಆರೋಗ್ಯ ಅನ್ಸೋದು ನಾವು ಭಾಳ ಚೆನ್ನಾಗಿದ್ದೀವಿ, ಅವ್ರು ಚೆನ್ನಾಗಿಲ್ಲ. ಇದು ಯಾಕೆ ಸಾಲ್ವ್ ಮಾಡಬೇಕು ಅಂತ ಗೊತ್ತಿಲ್ಲ. ನಾನು ನನ್ನ ಜೀವನದಲ್ಲೂ ಕೂಡ ಅದನ್ನ ಫೇಸ್ ಮಾಡಿದ್ದೀನಿ. ಇಡೀ ನಮ್ಮ ಭಾರತದಲ್ಲಿ ತಮ್ಮ ಕಾಡನ್ನು ಅಥವಾ ತಮ್ಮ ನೆಲೆಯನ್ನು ಬಿಡದೆ ತಾವು ಅಲ್ಲೇ ಇರಬೇಕು ಅಂತ ವಾದ ಮಾಡಿ ಸುಪ್ರೀಂ ಕೋರ್ಟ್ವರೆಗೂ ಹೋಗಿ ಗೆದ್ದು ಇನ್ನೂ ಅಲ್ಲೇ ಇರೋ ಒಂದು ಜನಾಂಗ ಅಂದರೆ ಒಂದು ಯುನೀಕ್ ಜನಾಂಗ ಸೋಲಿಗರು. ನಾವು ಬ್ರಿಟಿಷರ್ಸ್ ಆಗ್ತೀವಿ ನಾವು ದೃಢಸವಾಗ ಅಲ್ವಾ. ಅವರು ಜರವಾಸ್ ನಮ್ಮ ತಪ್ಪು ತಿಳ್ಕೊಂಡ್ರೆ ನಮ್ಮ ಮೇಲೆ ಅಟ್ಯಾಕ್ ಆದಾಗ ಆಗುತ್ತೆ, ಅದಕ್ಕೋಸ್ಕರ ನಾವು ಅವ್ರ ಜೊತೆ ಮಾತಾಡಬೇಕು ಅಂತ. ಆ ಮಗುಗೆ ಬಾಳೆಹಣ್ಣು ಕೊಡ್ತಾರೆ. ಅಲ್ಲಿ ಯಾವುದೋ ಒಂದು ಮಗು ಇವ್ರು ನೋಡ್ಬಿಟ್ಟು ಅಂತ ಬಾಯಿ ತೆಗುತ್ತಂತೆ ಒಂದು ಮಗು. ಅವಳ ತಲೆಯಲ್ಲಿ ಆ ಮಗು ಬಾಳೆಹಣ್ಣು ಕೇಳ್ತಿದೆ ಅಂತ ತನ್ನ ಮಗು ಕೈಲಿದ್ದು ಬಾಳೆಹಣ್ಣು ತೊಗೊಂಡೋಗಿ ಆ ಮಗು ಕೊಟ್ಲಂತೆ. ಇಷ್ಟು ಅವರು ಹ್ಯೂಮನ್ ಅನ್ನೋದಕ್ಕೆ ಬ್ಯೂಟಿಫುಲ್. ಯಾರೋ ಒಬ್ಬ ಬ್ರಿಟಿಷರೇ ಬರೆದಿಟ್ಟಿದ್ದಾನೆ ಇದನ್ನು.